ಇಂಪ್ರೆಸ್ ಆಯಿತು ಅಂತ ಮದುವೆನೂ ಆಗ್ಬಿಡ್ತೀವಿ. ಆದರೆ ಜೀವನ ಒಂದಿನದೇ ಲಾಂಗ್ ಟರ್ಮ್, ಸಾಯೋವರೆಗೂ ಅವ್ರ ಜೊತೆಗೆ ನಾವು ಹೆಜ್ಜೆ ಹಾಕಬೇಕಾಗತ್ತೆ. ಅಂಥವರಿಗೆ ನಿಮ್ಮ ಒಂದು ಯೋಚನೆಗಳಿದೆಯಾ, ನಿಮ್ಮ ಯೋಚನೆಗಳಿಗೆ ಸಪೋರ್ಟ್ ಮಾಡುವಂಥ ಮೆಂಟಾಲಿಟಿ ಇದೆಯಾ, ಇದನ್ನು ಕುತ್ಕೊಂಡು ಡಿಸ್ಕಷನ್ ಮಾಡಿ. ನನ್ನ ಬದುಕು ಈ ಒಂದು ಸೈಡಲ್ಲಿ ಮೂವ್ ಆಗುತ್ತೆ, ಅದಕ್ಕೆ ನಿಮ್ಮ ಸಂಪೂರ್ಣ ಸಪೋರ್ಟ್ ಇದೆಯಾ ನಮಗೆ, ಕೂತ್ಕೊಂಡು ಮಾತಾಡಿ. ಹುಡುಗಿನಲ್ಲೂ 100 ಆಸೆ ಇರುತ್ತೆ, 100 ಕನಸುಗಳಿರುತ್ತೆ. ನಾನು ಹಿಂಗೆ ಬದುಕಬೇಕು, ನಾನು ಈ ಒಂದು ಸಾಧನೆ ಮಾಡಬೇಕು ಅಂತ. ಹುಡುಗಿ ಶುರುವಾತಲ್ಲಿ ಲವ್ ಪ್ರಪೋಸ್ ಮಾಡ್ತಿರುವಾಗ ಮದುವೆ ಆಗೋ ತನಕ ಏನು ಹೇಳ್ದೇನೆ, ಇಲ್ಲ ನಾನು ಅದಾದಮೇಲೆ ನಾನು ನನ್ನ ಡ್ರೀಮ್ ಇದೆ, ಡ್ರೀಮ್ಗೋಸ್ಕರ ಕೆಲಸ ಮಾಡ್ತೀನಿ ಅಂತ ಹುಡುಗಿ ಹೇಳುವಾಗ ಗಂಡ ಅದೇನೋ ಬೇಡ, ನಾನು ದುಡಿದು ಕೊಡ್ತೀನಿ, ನಿಮ್ಮ ಮನೇಲಿರಿ, ಯಾವುದು ಡ್ರೀಮ್ ಬೇಕಾಗಿಲ್ಲ ಅಂತ ಮಾತಾಡಿದ್ರೆ ಆ ಹೊಂದಾಣಿಕೆ ಅಲ್ಲ ಆ್ಯಕ್ಚುಲಿ ಲೈಫಲ್ಲಿ. ಇಬ್ಬರು ಹೆಂಡತಿಯ ಒಂದು ಕನಸುಗಳಿಗೂ ಗಂಡನೂ ಸಪೋರ್ಟ್ ಮಾಡೋ ಹಾಗಿರಬೇಕು, ಗಂಡನ ಕನಸಿಗೂ ಹೆಣ್ಣು ಕೂಡ ಸಪೋರ್ಟ್ ಮಾಡೋ ಹಾಗಿರಬೇಕು. ಇದು ಹೊಂದಾಣಿಕೆ ಆ್ಯಕ್ಚುಲಿ. ಆಗು ಹೋಗುಗಳ ಮಧ್ಯೆ ಏನೇ ಪ್ರಾಬ್ಲಮ್ ಆದರೂ ಕೂಡ ಇಬ್ಬರು ಫೇಸ್ ಮಾಡೋಣ. ಇವ್ಯಾವುದು ಮಾತುಕತೆ ನಡೆಯಲ್ಲ, ಜಸ್ಟ್ ಏನೊಂದು ಇಂಪ್ರೆಸ್ ಆಗೋಯ್ತು, ಅದಾದಮೇಲೆ ಲವ್ ಪ್ರಪೋಸಿಂಗ್ ನಡೀತು, ಅದಾದಮೇಲೆ ಮದುವೆ ಆಗೋಯ್ತು, ಯಾವುದು ಇಷ್ಟ ಕಷ್ಟಗಳನ್ನು ಡಿಸ್ಕಷನ್ ಮಾಡಲೇ ಇಲ್ಲ. ಡಿಯರ್ ಫ್ರೆಂಡ್ಸ್, ಮದುವೆ ಅನ್ನೋದು ಮಹತ್ತರವಾದ ಒಂದು ಕೆಲಸ ಜೀವನದಲ್ಲಿ. ಅದನ್ನು ನಾವು ಕರೆಕ್ಟಾಗಿ ಒಂದು ವಿಚಾರಗಳ ಮಧ್ಯೆ ಸಾಗಿದ್ರೆ ತುಂಬ ಚೆನ್ನಾಗಿರುತ್ತೆ ಲೈಫು. ಹೆಂಗೋ ಬದುಕ್ತೀವಿ ಅಂಥೇಳಿ ನಾವು ಈ ಮದುವೆ ಅನ್ನೋ ಮಹತ್ತರವಾದ ಕೆಲಸನ ಅಥವಾ ಸಾಧನೆನ ನಾವು ಹೆಂಗೆಂಗೋ ಬದುಕ್ಬಿಡ್ತೀವಿ. ಹೆಂಗೋ ಬದುಕ್ತೀವಿ ಅಂತ ಶುರು ಮಾಡಿದ್ರೆ ಜರ್ನಿನ ಹೆಂಗೆಂಗೋ ಬದುಕ್ಬಿಡ್ತೀವಿ. ಹಿಂಗೆ ಬದುಕಬೇಕು ಅಂತ ನಾವು ಹೊರಟ್ರೆ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗಾದರೂ ಆ ರೂಟಲ್ಲಾದರೂ ಇರ್ತೀವಿ, ನೆಮ್ಮದಿ ಅನ್ನೋದಾದರೂ ಇರುತ್ತೆ ನಮ್ಮ ಲೈಫಲ್ಲಿ. ಸೊ ಹೊಂದಾಣಿಕೆ, ಅವರ ಕಷ್ಟ ನಮ್ಮ ಕಷ್ಟ, ಅವರ ವಿಚಾರ ನಮ್ಮ ವಿಚಾರ, ನಮ್ಮ ಜೊತೆಗೆ ಹಿರಿಯರು ಕೂಡ ಇರ್ತಾರೆ ಸ್ನೇಹಿತರೆ. ಅದ್ರ ಮಧ್ಯೆ ಬಾಳಿಗೆ ಬದುಕಬೇಕಾಗಿರೋರು ನಾವು. ಎಷ್ಟೋ ಜನ ಫಸ್ಟ್ ಲವ್, ಫಸ್ಟ್ ಇಂಪ್ರೆಷನ್ ಅಂದ್ಬಿಟ್ಟು ಎಲ್ಲೋ ಬಾಹ್ಯ ಆಕರ್ಷಣೆಗೆ ಒಳಗಾಗ್ಬಿಟ್ಟು ಮದುವೆ ಆಗ್ಬಿಡ್ತಾರೆ. ಒಳಗಡೆ ಒಂದು ಆಕರ್ಷಣೆ, ಒಂದು ಯೋಚನೆ ಅನ್ನೋದನ್ನು ಮರ್ತೇ ಬಿಡ್ತಾರೆ ಇವತ್ತಿನ ಯಂಗ್ಸ್ಟರ್ಸ್, ಇವತ್ತಿನ ಲವ್ವರ್ಸ್ ಅಂತ ಹೇಳ್ಬೋದು, ರೈಟ್? ಸೊ ಆ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಫಸ್ಟ್ ಲವ್, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತೀವಿ, ಕರೆಕ್ಟ್. ಆದರೆ ಆ ಇಂಪ್ರೆಷನ್ ಲಾಂಗ್ ಟರ್ಮ್ ಉಳಿಯುತ್ತಾ? ಇವರೊಟ್ಟಿಗೆ ಹೆಜ್ಜೆ ಹಾಕಿದರೆ ನನ್ನ ಕನಸು, ನನ್ನ ಒಂದು ಬೇಕಾಗಿರ್ತಕ್ಕಂಥ ಎಲ್ಲ ಬೇಕು ಬೇಡಿಕೆಗಳ ಜೊತೆಗೆ ನಿಲ್ತಾರ? ಇದನ್ನು ಹುಡುಗ ಆಗಲಿ ಹುಡುಗಿ ಆಗಲಿ ಯೋಚನೆ ಮಾಡಬೇಕಾಗಿರುವಂಥದ್ದು ಅಲ್ವಾ? ಯಾಕೆಂತ ಹೇಳಿದ್ರೆ ಇವತ್ತು ಸಮಾಜದಲ್ಲಿ ಎಷ್ಟೋ ಡಿವೋರ್ಸ್ಗಳನ್ನ ನೋಡ್ತಾ ಇದ್ದೀವಿ. ಅವರನ್ನು ಜಸ್ಟ್ ಪರೀಕ್ಷೆ ಮಾಡಿ ಯಾವ ಕಾರಣಕ್ಕೆ ಅವರು ಡಿವೋರ್ಸ್ಗಳನ್ನ ತಗೊಂಡಿರ್ತಾರೆ, ಯಾವ ಕಾರಣಕ್ಕೆ ಬೇರೆ ಆಗಿರ್ತಾರೆ. ಫಸ್ಟ್ ಲವ್, ಫಸ್ಟ್ ಇಂಪ್ರೆಸ್ ಅಂತೇಳಿ ಅಷ್ಟು ಖುಷಿಯಾಗಿ ಮದುವೆ ಆಗಿ ಅಷ್ಟು ಹಣ ಖರ್ಚು ಮಾಡಿ ಫೈನಲಿ ಡಿವೋರ್ಸ್ ಲೆವೆಲಿಗೆ ಬರುತ್ತೆ ಸ್ನೇಹಿತರೆ. ಯಾವ ಕಾರಣಕ್ಕಂತ ನೋಡಿದ್ರೆ ಅವರಲ್ಲಿ ಹೊಂದಾಣಿಕೆ ಭಾಳ ಕಡಿಮೆ, ಅಂಡರ್ಸ್ಟ್ಯಾಂಡಿಂಗ್ ಭಾಳ ಕಡಿಮೆ. ಯಾಕಂದರೆ ಶುರುವಾತಲ್ಲಿ ಅವ್ರಿಗೆ ಜಸ್ಟ್ ಫಿಸಿಕಲ್ ಅಟ್ರಾಕ್ಷನ್ ಆಗಿರತ್ತೆ ಅಷ್ಟೇ. ಅದು ಬಿಟ್ಟು ಈ ಜೀವನದ ವಿಚಾರಗಳನ್ನು ಎಲ್ಲೂ ಶೇರ್ ಮಾಡಿಕೊಂಡೇ ಇರಲಿಲ್ಲ ಅವರು. ಸೊ ನನ್ನ ಯೋಚನೆಗಳ ಹಾಗಿದೆ. ಉದಾಹರಣೆಗೆ ಹುಡುಗ ಬೆಂಗಳೂರಿಗೆ ಹೋಗ್ತಿರ್ತಾನೆ, ಹುಡುಗಿ ಕನಸು, ಹುಡುಗಿ ಯೋಚನೆ ನಾನು ಹುಬ್ಳಿಗೆ ಹೋಗಬೇಕು ಅಂತ ಇರಬೇಕಾದ್ರೆ ಹೆಂಗೆ ಆ ಇಬ್ಬರ ಜರ್ನಿ ಚೆನ್ನಾಗಿರೋಕೆ ಸಾಧ್ಯ? ಹುಡುಗ ಬೆಂಗಳೂರಿಗೆ ಹೊರಟಿದ್ರೆ ಎಸ್ ನಾನು ನಿಮ್ಮ ಜೊತೆಗೆ ಜರ್ನಿಗೆ ನಿಲ್ತೀನಿ ಅಂತ ಹುಡುಗಿ ಅನ್ಬೇಕು, ಅಥವಾ ಹುಡುಗಿಯ ಜರ್ನಿಗೆ ನಾನು ನಿಮ್ಮ ಜೊತೆಗೆ ನಿಲ್ತೀನಿ ಅಂತ ನಿಂತ್ಕೊಬೇಕು. ಆವಾಗ ಇಬ್ಬರು ಜೊತೆಯಲ್ಲಿ ಸಾಗಬಹುದು. ಹುಡುಗ ಯಾವುದೋ ಒಂದು ದಿಕ್ಕಿಗೆ, ಹುಡುಗಿ ಯಾವುದೋ ಒಂದು ದಿಕ್ಕಿಗೆ ಹೋದರೆ ಆ ಬದುಕೇ ಆಗಲ್ಲ. ಇಲ್ಲಿ ಮೇಜರ್ ಬೇಕಾಗಿರೋದು ಯೋಚನೆಗಳು, ಒಂದು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಜೀವನ ಹೋಗೋದ್ರಿಂದ ಫಸ್ಟ್ ಇಂಪ್ರೆಷನ್ ಆಯಿತು ಅಂತ ಸಡನ್ಲಿ ದಿಢೀರಾಗಿ ನೀವು ಮದುವೆ ಅನ್ನೋ ಒಂದು ದೊಡ್ಡ ಮಹತ್ತರವಾದ ಕೆಲಸನ ಸಾಧನೆಗೆ ಕೈ ಹಾಕಿಬಿಡಬೇಡಿ. ನಿಮ್ಮ ಯೋಚನೆ, ಅವರ ಯೋಚನೆ, ನಿಮ್ಮ ಕಷ್ಟ, ಅವರ ಕಷ್ಟ ಎಲ್ಲವನ್ನು ತೂಗು ಅಳೆದು 100 ಸಲ ಯೋಚನೆ ಮಾಡಿ ಎಸ್ ಹಿ ಈಸ್ ದ ಪರ್ಫೆಕ್ಟ್ ಫಾರ್ ಮೀ ಅಂತ ಅನಿಸಿದ ಮೇಲೆ ಆ ಒಂದು ಮದುವೆ ಪ್ರಪೋಸಲ್ನ ಒಪ್ಕೊಳ್ಳಿ, ಮದುವೆ ಮಾಡ್ಕೊಳ್ಳಿ. ಲೈಫ್ ತುಂಬ ಚೆನ್ನಾಗಿರುತ್ತೆ. ಎಸ್ ಡಿಯರ್ಸ್, ಈ ಒಂದು ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಯಾರೆಲ್ಲ ನೋಡ್ತೀರಾ, ಅಟ್ಲೀಸ್ಟ್ 100 ಮೆಂಬರ್ಸ್ ನೋಡಿದ್ರೆ ಕಡಿಮೆ 50 ಜನ ಆದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಲೈಫಲ್ಲೂ ಕೂಡ ಈ ಒಂದು ಅನುಭವ ಆಗಿದೆ. ಲವ್ ಅನ್ನೋದು ಪ್ರತಿಯೊಬ್ಬರ ಲೈಫಲ್ಲಿ, ಯಾವುದೇ ಸೆಕ್ಟರ್ನವರಿದ್ದರೂ ಕೂಡ ಪ್ರತಿಯೊಬ್ಬರ ಲೈಫಲ್ಲಿ ನಡೆಯುವಂಥದ್ದು ಈ ಲವ್. ಸೊ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಇದೇ ಥರದ ಸುಮಾರು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ಬಾಯ್.